ನಿನ್ನೆ ದಿವಸ ಅಂದರೆ ಹಿಂದಿನ ವಾರದಲ್ಲಿ ನಾವೆಲ್ಲ ತಿಳಿದ ಹಾಗೆ ಸಂಧ್ಯಾದಿ ಕರ್ಮಗಳಲ್ಲಿ ಮಾಡುವಂತಹ ಒಂದೊಂದು ವಿಧಿವಿಧಾನಗಳನ್ನು ಪ್ರತಿ ವಾರ ಬರ್ತಾ ಇದ್ದೀವಿ. ಇವತ್ತು ಭೂತೋಚ್ಚಾಟನ, ಅರ್ಘ್ಯಪ್ರದಾನ ನಂತರದಲ್ಲಿ ಮಾಡುವಂತಹ ವಿಶಿಷ್ಟವಾದ ಕರ್ಮ ಭೂತೋಚ್ಚಾಟನ. ಭೂತೋಚ್ಚಾಟನದಲ್ಲಿ ನಾವು ಎರಡು ಮಹತ್ವವಾಗಿರುವಂಥ ಅಂಶ ತಿಳಿಯಬೇಕಾಗಿರುವಂಥದ್ದು, ಮೊದಲನೇದಾಗಿ ಶಿಖ ಮತ್ತು ಜನಿವಾರ ಇವೆರಡೂ ಕಡ್ಡಾಯವಾಗಿ ವಿಪ್ರನಿಗಿರಬೇಕು. ಇವು ಇಲ್ಲ ಅಂದರೆ ಅವನು ವಿಕರ್ಮಸ್ಥ ಅಂತ ಹೇಳ್ಕೊಳ್ತಾರೆ. ಶಿಖೋಪವೀತ ತ್ಯಾಗೀಚ ವಿಕರ್ಮಸ್ಥ ಇತೀರಿತಃ ಪದ್ಮಪುರಾಣ ಉತ್ತರಖಂಡದಲ್ಲಿ ಹೇಳ್ತಾರೆ. ಅಂದರೆ ಶಿಖ ಮತ್ತು ಯಜ್ಞೋಪವೀತ ಯಾವಾಗಲೂ ಇರಬೇಕು. ಶಿಖ ಅನ್ನುವಂಥದ್ದು ಕಟ್ಟಿರಬೇಕು, ಬಂಧನದಲ್ಲಿರಬೇಕು, ಬಿಚ್ಚಿ ಇರಬಾರ್ದು. ಶಿಖ ಯಾವಾಗಲೂ ಧಾರಣೆ ಮಾಡಿರಬೇಕು. ಇನ್ನು ಶಿಖಾದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳ್ತಾರೆ. ಗೋಕ್ಷುರವಚ್ಚ ಶಿಖ ಅಂತ ಹೇಳ್ತಾರೆ. ಗೋಪಾದ ಆಕೃತಿಯಲ್ಲಿ ಶಿಖ ಇರಬೇಕು. ಇಲ್ಲಿಂದ ಶಿಖ ಬರೋದಲ್ಲ, ಅಥವಾ ಇಲ್ಲಿಂದ ಬರೋದಲ್ಲ. ಈ ಭಾಗದಲ್ಲಿ ಬ್ರಹ್ಮರಂಧ್ರ ಅಂತ ಇದನ್ನು ಕರೀತಾರೆ. ಈ ಭಾಗದಲ್ಲಿ, ತಲೆಯ ಹಿಂಭಾಗದಲ್ಲಿ ಅದು ಸರಿಯಾಗಿ ಗೋಪಾದ ಇಟ್ಟರೆ ಎಷ್ಟು ಜಾಗ ಬರ್ತದೋ ಆ ಪರಿಮಾಣದಲ್ಲಿ ನಾವು ಶಿಖೆಯನ್ನು ಬಿಡಬೇಕಪ್ಪ. ಶತಾನಾಂ ನ ಪ್ರತಿಗುಣಂ ಅಷ್ಟೋತ್ತರ ಮಥಾಪಿವ ಕೇಶಾನಾಮಪಿ ಸಂಖ್ಯಾನಾಂ ಶಿಖೈಕಾ ಪರಿಕೀರ್ತತೆ ಅಂತ ಹೇಳಿದ ಹಾಗೆ ಶಿಖಾದಲ್ಲಿ ಒಂದು ಅಂದಾಜು ಪ್ರಮಾಣ ಹೇಳ್ತಾರೆ. 2900 ಕೂದಲುಗಳಿರಬೇಕಂತೆ. ಅಷ್ಟು ಪ್ರಮಾಣ ಮಾತ್ರ ಇರಬೇಕು. ಅಂದರೆ ಮುಷ್ಟಿ ಪ್ರಮಾಣದಲ್ಲಿ ಹಿಡಿಯೋ ಹಂಗಿರಬೇಕದು. ಯಾಕೆ ಅಂದರೆ ವಿಪ್ರನಾದಂಥವನಿಗೆ ಕರ್ತವ್ಯ ನಿತ್ಯದಲ್ಲಿ ತಲೆಯ ಸ್ನಾನವನ್ನು ಮಾಡಬೇಕು. ತಲೆಯ ಮೇಲೆ ಸ್ನಾನ ಮಾಡದೆ ವಿಪ್ರನಿಗೆ ಯಾವ ಕರ್ಮದಲ್ಲೂ ಅರ್ಹತೆ ಬರೋದಿಲ್ಲ. ನಿತ್ಯದಲ್ಲಿ ಸ್ನಾನ ಮಾಡಿದರೆ ತಲೆ ಮೇಲೆ ಜಾಸ್ತಿ ಕೂದಲುಗಳಿತ್ತಪ್ಪ ಅಂದರೆ ಅದನ್ನು ಒಣಗಿಸ್ಕೊಳ್ಳೋದು ಯಾವಾಗ? ಅದೆಲ್ಲವೂ ಗೊತ್ತು ಶಾಸ್ತ್ರಕಾರರಿಗೆ. ಹೆಣ್ಣು ಮಕ್ಕಳಿಗೆ ನೋಡಿ, ಶಾಸ್ತ್ರದಲ್ಲಿ ನಿತ್ಯದಲ್ಲಿ ತಲೆ ಸ್ನಾನ ಮಾಡಬೇಡ್ರಿ ಅಂತ ಹೇಳ್ಯಾರೆ. ಯಾಕೆ? ಈ ಕಷ್ಟ ಅವ್ರಿಗೆ ಗೊತ್ತು ಶಾಸ್ತ್ರಕಾರರಿಗೆ. ಅದನ್ನು ಬಾಯಿ ಬಿಟ್ಟು ನೇರವಾಗಿ ಹೇಳಿಲ್ಲ, ಈ ರೀತಿಯಾಗಿ ಅನುಸಂಧಾನ ಮಾಡಿ ಅಷ್ಟು ಪ್ರಮಾಣದಲ್ಲಿ ಮಾತ್ರ ಶಿಖ ಇರಬೇಕಪ್ಪ. ಶಿಖಾವನ್ನು ಅವಶ್ಯವಾಗಿ ಕಟ್ಟಿಕೊಂಡು ಸಂಧ್ಯಾವಂದನೆಯನ್ನು ಮಾಡಬೇಕು. ಸಂಧ್ಯಾವಂದನೆ ಮಾಡಬೇಕಾದ್ರೆ ಈ ಶಿಖಾವನ್ನು ಕಟ್ಟಬೇಕಾದ್ರೆ ಒಂದು ಮಂತ್ರ ಇದೆ. ಆ ಮಂತ್ರವನ್ನು ಹೇಳಬೇಕು. ಚಿದ್ರೂಪಾಣಿ ಮಹಾಮಾಯೆ ದಿವ್ಯ ತೇಜ ಸಮನ್ವಿತೆ ತಿಷ್ಠದೇವಿ ಶಿಖಾಬಂದೆ ತೇಜೋ ವೃದ್ಧಿಂ ಕುರುಷ್ವಮೇ. ಚಿತ್ರದಲ್ಲಿ ನೋಡ್ತಾ ಇದ್ದೀರಿ. ಚಿದ್ರೂಪಾಣಿ ಮಹಾಮಾಯೆ, ಚಿತ್ರೂಪದವಳೆ, ದಿವ್ಯ ತೇಜಸ್ಸನ್ನು ಕೊಡುವಂಥ ಹೇ ದೇವಿ, ನನ್ನ ಶಿಖಾಬಂಧನದಲ್ಲಿ ಇದ್ದು ನನ್ನ ತೇಜಸ್ಸನ್ನು ಅಭಿವೃದ್ಧಿಯನ್ನಾಗಿ ಮಾಡು ಅಂತ ಹೇಳಿ ಆ ಶಿಖಾವನ್ನು ಕಟ್ಟಿಕೊಳ್ಳಬೇಕು. ಸಪ್ರಣವ ಗಾಯತ್ರ್ಯ ಶಿಖಾಭದ್ವ ಆಚಮೇತ್ ಅಂತ ಒಂದು ಮಾತಿದೆ. ಆಚಾರ ದರ್ಶನದಲ್ಲಿ ಹೇಳ್ತಾರೆ. ಓಂಕಾರವನ್ನು ವ್ಯಾಹೃತಿ ಮಂತ್ರಯುಕ್ತವಾಗಿರುವಂತಹ ಗಾಯತ್ರಿ ಮಂತ್ರವನ್ನು ಹೇಳ್ತಾ ಶಿಖೆಗೆ ಗಂಟನ್ನು ಹಾಕ್ಕೊಳ್ಳಬೇಕು. ಪ್ರದಕ್ಷಿಣಾಕಾರವಾಗಿ ಎಡದಿಂದ ಸುತ್ತ 2 ಸುತ್ತು ಬರೋ ಹಾಗೆ ಆ ಪ್ರದಕ್ಷಿಣಾಕಾರವಾಗಿ ಶಿಖೆಯನ್ನು ಧಾರಣೆ ಮಾಡಬೇಕು. ಶಿಖ ಅನ್ನುವಂಥದ್ದು ಕಡ್ಡಾಯ ಅಂತ ಹೇಳಿದರು. ಇನ್ನು ಶಿಖ ಆದ ಮೇಲೆ ನಾನೀಗ ಹೇಳಿದ ಹಾಗೆ ಭೂತೋಚ್ಚಾಟನ ಅಂತ ಇದೆ. ಅಂದರೆ ರುದ್ರದೇವರ ಸ್ಮರಣೆಯನ್ನು ಮಾಡುವಂಥದ್ದು. ಭೂತೋಚ್ಚಾಟನ ಅಂದರೆ ಬೇರೆ ಇನ್ನೋನಲ್ಲ, ರುದ್ರದೇವರ ಸ್ಮರಣೆಯನ್ನು ಮಾಡುವಂಥದ್ದು. ರುದ್ರದೇವರ ಅನುಗ್ರಹವನ್ನು ಪಡೀಲಿಕ್ಕೋಸ್ಕರವಾಗಿ ನಾವು ಮಾಡುವಂತಹ ಮುಖ್ಯವಾದ ಕರ್ಮ ಅದು ಭೂತೋಚ್ಚಾಟನ. ಆಸನ ಶುದ್ಧಿ ಅಂತ ಕರೀತಾರೆ ಅದಕ್ಕೆ. ಆಸನ ಶುದ್ಧಿ ಅಂತಲೂ ಕರೀತಾರೆ. ನಾನಾ ವಿಧವಾದ ವಿಭಾಗವನ್ನು ಹೇಳ್ತಾರೆ. ಅದರಲ್ಲಿ ಒಂದೆರಡು ನೋಡೋಣ. ಮುಖ್ಯವಾದದ್ದು, ಸಾಮಾನ್ಯವಾಗಿ ನಾವು ಮಾಡುವಂತಹ ಭೂತೋಚ್ಚಾಟನ ಇದೆ ಅಲ್ಲ, ಅದನ್ನು ಮಾಡಬೇಕಾದ್ರೆ ಒಂದು ಒಳ್ಳೆಯ ಆಸನದಲ್ಲಿ ಕೂತ್ಕೊಳ್ಳಬೇಕು ಮೊದಲು. ಕೃಷ್ಣಾಜನೇ ಜ್ಞಾನಸಿದ್ಧಿ, ಕೃಷ್ಣಾಜನ ಜ್ಞಾನಸಿದ್ಧಿಯನ್ನು ನಮಗೆ ತಂದು ಕೊಡುವಂಥದ್ದು. ಹಾಗಾಗಿ ಕೃಷ್ಣಾಂಜನದಲ್ಲಿ ಕೂತುಕೊಂಡು ನಾವು ಕರ್ಮಾದಿಗಳನ್ನು ಮಾಡಿದರೆ ಒಳ್ಳೆಯ ಜ್ಞಾನ ನಮಗೆ ಬರುವಂಥದ್ದು. ವ್ಯಾಘ್ರಾಸನೇ ಮೋಕ್ಷದಾಯಕ ಅಂತ ಹೇಳ್ತಾರೆ. ಕನಿಷ್ಠ ಕೃಷ್ಣಾಜನವನ್ನು ಅಥವಾ ದರ್ಬೆಯ ಆಸನವನ್ನು ಧಾರಣೆ ಮಾಡಿಕೊಂಡು
ಕೇವಲ ನೆಲದ ಮೇಲೆ ಕೂತ್ಕೊಂಡು ಸಂಧ್ಯಾವಂದನೆ ಮಾಡಬಾರ್ದು. ಇಷ್ಟು ತಿಳ್ಕೊಂಡ್ರೆ ಸಾಕು. ಇನ್ನು ಭೂತೋಚ್ಚಾಟನ ಅಂತ ಹೇಳಿದೆ. ಭೂಮಿಯಲ್ಲಿ ಸತ್ಕರ್ಮ ಮಾಡಬೇಕಾದರೆ ಅನೇಕ ವಿಘ್ನಗಳು ಉಂಟಾಗ್ತದೆ. ಭೂತಗಳು, ನಾನಾ ವಿಧವಾದ ಪ್ರೇತಗಳು ಭಾರೀ ನಮಗೆ ತೊಂದರೆಯನ್ನು ಕೊಡುವಂತಹ ಸಂದರ್ಭ ಇರ್ತದೆ. ಅಂಥ ಸಂದರ್ಭದಲ್ಲಿ ರುದ್ರಾಂತರ್ಗತನಾಗಿರುವಂತಹ ನರಸಿಂಹದೇವರ ಸ್ಮರಣೆಯಿಂದ ಎಲ್ಲ ಆ ಭೂತಪ್ರೇತಗಳು ತಮ್ಮ ತಮ್ಮ ಸ್ವಸ್ಥಾನಕ್ಕೆ ಹೋಗಲಿ ಅನ್ನುವಂಥದ್ದು ಪ್ರಾರ್ಥನೆಯನ್ನು ಮಾಡೋದೇ ಭೂತೋಚ್ಚಾಟನ. ಅಂತರ್ಯಾಮಿ ಶಿವಸ್ಯಾಪಿ ಐತರೆ ಭಾಷ್ಯದಲ್ಲಿ ಹೇಳ್ತಾರೆ ಆಚಾರ್ಯರು. ರೌದ್ರತ್ವಾತ್ ಸಶಿನಂ ಸ್ವಯಾಪಿ ಸೃಷ್ಟ್ವಾ ಸಂಹಾರಕಾರಕಃ ನರಸಿಂಹೋ ರುದ್ರನಾಯಕಃ. ಅಂತರ್ಯಾಮಿ ಶಿವಸ್ಯಾಪಿ ಅಂತ ಐತರೆ ಭಾಷ್ಯದಲ್ಲಿ ಹೇಳ್ತಾರೆ. ಇರಲಿ, ಹಾಗಾಗಿ ವಿಘ್ನವನ್ನುಂಟು ಮಾಡುವಂತಹ ಭೂತ, ಪ್ರೇತ, ಪಿಶಾಚ ಶಿವನಿಂದ ಎಲ್ಲವೂ ಅವು ತಮ್ಮ ತಮ್ಮ ಸ್ಥಾನಕ್ಕೆ ಹೋಗಲಿ. ರುದ್ರದೇವರು ಸ್ಮಶಾನವಾಸಿ ರುದ್ರ. ಎಲ್ಲ ಭೂತ ಪ್ರೇತಗಳ ಗಣಗಳಿಗೆ ಒಡೆಯರಾಗಿರುವಂಥವರು ರುದ್ರದೇವರು. ನರಸಿಂಹದೇವರ ವಿಶೇಷವಾದ ಕೃಪಾ ಕಟಾಕ್ಷ ರುದ್ರದೇವರ ಮೇಲೆ ಇರುವಂಥದ್ದು. ಹಾಗಾಗಿ ಆ ಮಂತ್ರಗಳನ್ನು ಹೇಳ್ತಾ, ಸಾಮಾನ್ಯವಾಗಿ ಈ ಮಂತ್ರಗಳನ್ನು ಹೇಳ್ತಾರೆ. ಭೂಮಿಯಲ್ಲಿ ವಾಸ ಮಾಡುವಂತಹ ಭೂತಪ್ರೇತಗಳು ಸತ್ಪಾತ್ರರಿಗೆ ವಿಘ್ನವನ್ನುಂಟು ಮಾಡದೆ ರುದ್ರದೇವರ ಆಜ್ಞೆಯಿಂದ ನಾಶ ಹೊಂದಲಿ, ಎಲ್ಲವೂ ದೂರ ಹೋಗಲಿ ಅಂತ ಪ್ರಾರ್ಥನೆಯನ್ನು ಮಾಡುವಂಥದ್ದು. ಅದಕ್ಕೋಸ್ಕರವಾಗಿ ಭೂತೋಚ್ಚಾಟನವನ್ನು ಮಾಡಬೇಕು ಅಂತಾರೆ. ಮಾಡಬೇಕಾದರೆ ಮೊದಲು ಪೂರ್ವದಲ್ಲಿ ಅಥವಾ ಉತ್ತರದಲ್ಲಿ ಮುಖ ಮಾಡಿ ಕೂತ್ಕೊಳ್ಳಬೇಕು. ಪ್ರಾರಂಭದಲ್ಲೇ ನಾವು ಮಾಡಿಬಿಟ್ಟಿರ್ತೀವಿ. ಒಂದು ಕ್ರಮ ಹೇಳ್ತಾರೆ. ಗುರುಗಳನ್ನು, ದೇವರನ್ನು, ಅಗ್ನಿಯನ್ನು ನಾವು ಸಂದರ್ಶನ ಮಾಡಬೇಕಾದ್ರೆ ದೊಡ್ಡವರು ಯಾರೇ ಆಗಿರ್ಬೋದು ಅವರ ಮುಂದೆ ಬೆನ್ನು ಮಾಡಿ ಕುತ್ಕೋಬಾರ್ದು. ಅವರಿಗೆ ನೇರವಾಗಿ ಅವರ ಎದುರುಗಡೆ ಭಾಗ ಅಭಿಮುಖವಾಗಿ ಕುತ್ಕೊಳ್ಳೋದನ್ನು ಕಲ್ತ್ಕೊಳ್ಳಬೇಕು ಅನ್ನೋದು ಅಭಿಪ್ರಾಯ. ಮುಖ್ಯಾಸನೆ ಸಮಾವಿಷ್ಟೋ ಮುಂಚೆಲ್ಲ ಹೇಳ್ತಾರೆ. ಆಮೇಲೆ ಪ್ರಾಮುಖೋದಕಮ್ಮುಖ ವ್ಯಾಪಿ ಗುರು ದೇವಾಗ್ನಿ ದಿನ್ಮುಖ. ಗುರುಗಳು, ದೊಡ್ಡವರು, ದೇವತೆಗಳು ಯಾರೇ ಬಂದಿರಲಿ ಅವರ ಮುಂದೆ ಅಭಿಮುಖವಾಗಿ ಕುತ್ಕೋಬೇಕೇ ಹೊರತು ನಮ್ಮ ಬೆನ್ನನ್ನು ಅವರಿಗೆ ತೋರಿಸಬಾರ್ದು. ಇನ್ನು ಮುಂದೆ ಹೇಳ್ತಾರೆ, ಶಂಖ, ಚಕ್ರ, ಗದಾ, ಪದ್ಮ ಅನೇಕ ಮುದ್ರೆಗಳಿದ್ದಾವೆ. ಆ ಮುದ್ರೆಗಳನ್ನೆಲ್ಲ ತೋರಿಸ್ತಾ ನಾವೇನು ಮಾಡಬೇಕು? ಓಂ ರಂ ಅನ್ನುವಂಥ ಅಸ್ತ್ರಾಯ ಭಟ ಅನ್ನುವಂಥ ಮಂತ್ರವನ್ನು ಸುತ್ತಲೂ ತಿರುಗಿಸಿ ನಾವು ಭೂತೋಚ್ಚಾಟನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಅಪಕ್ರಾಮಂತು ಭೂತಾನಿ ಪಿಶಾಚ ಸರ್ವತೋ ದಿಶಂ ಸರ್ವೇಷಾಮ ವಿರೋಧೇನ ಬ್ರಹ್ಮಕರ್ಮ ಸಮಾರಭೆ. ಮಂತ್ರ ಎಲ್ಲರಿಗೂ ಬರೋದರಿಂದ ನಾನು ಮಂತ್ರ ಹೇಳೋದಿಲ್ಲ. ಇದು ನಿಜವಾಗಲೂ ತಿಳಿಬೇಕಾಗಿರುವಂಥ ವಿಷಯ. ಅದನ್ನಿಲ್ಲಿ ಹೇಳ್ತಾರೆ. ಚೋಟಿಕಾ ಮುದ್ರಾಂ ಪ್ರದರ್ಶಯ. ಚಿಟಿಕೆ ಹೊಡೆಯೋದು ಅಂತಾರಲ್ಲ, ಹೀಗೆ ಅದನ್ನು ಮಾಡುವಂಥದ್ದನ್ನು ಚೆನ್ನಾಗಿ ಕಲ್ತುಕೊಂಡು ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ಭೂತಗಳ ಒಂದು ನಿವೃತ್ತಿಯಾಗಬೇಕು. ಚಕ್ರಾದಿ ಮುದ್ರೆಗಳನ್ನು ತೋರಿಸೋದ್ರಿಂದ ಆ ಎಲ್ಲ ಅನಿಷ್ಟ ನಿವೃತ್ತಿಯಾಗ್ತದೆ. ನಾನೀಗ ಹೇಳಿದ ಹಾಗೆ ಮಂತ್ರ ಇದೆ. ಅಪಕ್ರಾಮಂತು ಭೂತಾದ್ಯ ಕ್ರೂರಾಶ್ಚೈವತು ರಾಕ್ಷಸಾಃ ಯೇ ಚಾತ್ರ ನಿವಸಂತೇವ ದೇವತಾ ಭುವಿ ಸಂತತಂ ತೇಷಾಮಪ್ಯವಿರೋಧೇನ ಬ್ರಹ್ಮಕರ್ಮ ಸಮಾರಭೇ. ನಾವು ಬ್ರಹ್ಮಕರ್ಮ ಅಂದರೆ ನಮ್ಮ ನಿತ್ಯ ಕರ್ಮವಾಗಿರುವಂಥ ಸಂಧ್ಯಾವಂದನೆ, ದೇವರ ಪೂಜಾ ಎಲ್ಲ ಕರ್ಮಗಳನ್ನು ಮಾಡಲಿಕ್ಕೆ ಹೊರಟಿದ್ದೀವಿ. ಎಲ್ಲ ಪಿಶಾಚಿಗಳು, ರಾಕ್ಷಸರು, ಭೂತ ಪ್ರೇತಗಳೆಲ್ಲ ಓಡಿ ಹೋಗಲಿ ಇಲ್ಲಿಂದ ಅಂತ ಪ್ರಾರ್ಥನೆ ಮಾಡ್ತಾ, ಸುದರ್ಶನಾಯ ವಿದ್ಮಹೇ ಮಹಾಜ್ವಾಲಾಯ ಧೀಮಹಿ ತನ್ನಶ್ಚಕ್ರ ಪ್ರಚೋದಯಾತ್. ಆ ಚಕ್ರ ಮುದ್ರೆಯನ್ನು ಅವಶ್ಯವಾಗಿ ತೋರಿಸಬೇಕಪ್ಪ. 4 ದಿಕ್ಕಿನಲ್ಲಿ ಚಿಟಿಕೆಯನ್ನು ಹೊಡೆದು ಆ ಚಕ್ರಮುದ್ರೆಯನ್ನು ತೋರಿಸುವಂಥದ್ದಿದೆ. ಚಕ್ರಮುದ್ರೆ ಅಂತ ಕರೀತಾರೆ. ಗುರುಮುಖದಿಂದ ವಿಶೇಷವಾಗಿ ಅಧ್ಯಯನ ಮಾಡಬೇಕು. ಕೇಳಿ ಆ ಚಕ್ರಮುದ್ರೆಯನ್ನು ತೋರಿಸಬೇಕು. ಅದರಲ್ಲೂ ನಾನೀಗ ಹೇಳಿದ ಹಾಗೆ ಪದ್ಮಾಸನದಲ್ಲಿ ಆಸನದ ಬಗ್ಗೆನೂ ಒಂದೆರಡು ಮಾತುಗಳನ್ನು ಹೇಳ್ತಾರೆ ಇಲ್ಲಿ. ಏನು ಅಂದರೆ, ಭೂತೋಚ್ಚಾಟನೆ ಮಾಡುವಂಥ ಸಂದರ್ಭದಲ್ಲಿ ಎರಡೂ ಕಾಲಗಳ ಮೇಲಿರಿಸಿ, ಎರಡೂ ಕೈ ತೊಡೆ ಮೇಲುವಿರಿಸಿ, ಮೂಗಿನ ತುದಿಯನ್ನು ನೋಡ್ತಾ ಶ್ವಾಸವನ್ನು ಎದೆಯಲ್ಲಿ ಬಿಗಿಯಾಗಿ ಹಿಡಿದು ನಿಧಾನಕ್ಕೆ ಪದ್ಮಾಸನದಲ್ಲಿ ಕೂತು ನಾವು ಇದನ್ನು ಯಾರು ಮಾಡ್ತಾರೋ ಭೂತೋಚ್ಚಾಟನೆಯನ್ನು ಅವರು ಎಲ್ಲ ವ್ಯಾಧಿಗಳಿಂದ ಪರಿಹಾರ ಆಗ್ತಾರಪ್ಪ. ಇದಂ ಪದ್ಮಾಸನಂ ಪ್ರೋಕ್ತಂ ಸರ್ವವ್ಯಾಧಿ ವಿನಾಶನಂ. ಪದ್ಮಾಸನದಲ್ಲಿ ಕೂತ್ಕೊಳ್ಳೋದನ್ನು ಅಭ್ಯಾಸ ಮಾಡ್ಕೊಳ್ಬೇಕು. ಪದ್ಮಾಸನ ಬಿಡ್ರಿ, ಇವತ್ತು ಹೆಂಗಾಗಿದೆ ಪರಿಸ್ಥಿತಿ ಅಂದರೆ ಕೆಳಗೆ ಕೂತ್ಕೊಳ್ಳೋಕ್ಕೆ ಬರೋದಿಲ್ಲ. ಯಾಕೆ?
ವಯಸ್ಸಾಗಿದೆ, ವಯಸ್ಸಾದ ಮೇಲೆ ಕೆಳಗೆ ಕೂತ್ಕೊಳ್ಳಿಕ್ಕೆ ಬರೋದೇ ಇರೋದು ಬೇರೆ, ಚಿಕ್ಕ ವಯಸ್ಸಿನಲ್ಲೇ ಕೆಳಗೆ ಕೂತ್ಕೊಳ್ಳೋಕೆ ಬರೋದಿಲ್ಲ, ಸೊಂಟ ಹಿಡ್ಕೊಂಡ್ಬಿಟ್ಟಿದ್ರಿ ಆಚಾರ್ಯ ಅಂತಾರೆ. ಅದಕ್ಕೆ ನಾವೇನು ಮಾಡಬೇಕು? ಶಪಥ ಮಾಡಬೇಕು, ಪ್ರತಿಜ್ಞೆ ಮಾಡಬೇಕು. 25 ವರ್ಷ ಆಗೋ ತನಕ ಅಥವಾ 35 ವರ್ಷ ಅಂತ ಅಂದ್ಕೊಳ್ರಿ, ಯಾರೇ ಹೇಳಿದ್ರು ಮೇಲೆ ಕೂತ್ಕೊಳ್ಳೇಬಾರದು, ಕೆಳಗಡೆನೇ ಕೂತ್ಕೋಬೇಕು. ಅದು ಒಂದು ನಿಯಮ ಅಂತ ಅಂದ್ಕೊಳ್ಬೇಕು. ಆವಾಗ ಕಾಲಿಗೆ ಒಳ್ಳೆಯ ವ್ಯಾಯಾಮ ಸಿಕ್ಕು ಒಳ್ಳೆಯ ಆರೋಗ್ಯಯುತವಾಗಿರ್ತೀರಿ. ಅದಕ್ಕೆ ನಾವು ಯಾವಾಗಲೂ ಪದ್ಮಾಸನದಲ್ಲಿ ಕೂತು ಆ ಭಗವಂತನ ಆರಾಧನೆಯನ್ನು ಮಾಡಬೇಕಪ್ಪ. ಅದರಲ್ಲೂ ಭೂಮಿಯ ಪ್ರಾರ್ಥನೆ ಮಾಡೋ ಉದ್ದೇಶ ಏನು ಅಂದರೆ, ಭೂಮಿಯ ಕೆಳಭಾಗದಲ್ಲಿ ಭಗವಂತ ವಿಷ್ಣು ಕೂರ್ಮ ಇದ್ದಾನೆ. ಅವನ ಪುಚ್ಛದಲ್ಲಿ ಬಾಲದ ಭಾಗದಲ್ಲಿ ಕೂರ್ಮ ಅಂದರೆ ವಾಯುದೇವರ ಕೂರ್ಮ ರೂಪ ಇದೆ. ಅದರ ಮೇಲೆ ಅದರ ಪುಚ್ಛ ಭಾಗದಲ್ಲಿ ಅಂದರೆ ಬಾಲದ ಭಾಗದಲ್ಲಿ 1000 ಹೆಡೆಗಳಿಂದ ಶೇಷದೇವರು ಈ ಬ್ರಹ್ಮಾಂಡವನ್ನು ಹೊತ್ತಿದ್ದಾರೆ. ಶಕ್ತ್ಯಾಧಾರಮ ಕೂಪಾರಂ ತದಾಧಾರಂ ಫಣೀಶ್ವರಂ. ಫಣೀಶ್ವರ ಅಂದರೆ ಶೇಷದೇವರು ಈ ಭೂಮಿಯನ್ನು ಹೊತ್ತಿದ್ದಾರೆ. ಅಂತಹ ಶೇಷದೇವರನ್ನು ಸ್ಮರಣೆ ಮಾಡಿ ಅವರ ಮೇಲೆ ಈ ಬ್ರಹ್ಮಾಂಡ ಇದೆ, ಅದರಲ್ಲಿ ಭೂಮಿ ಇದೆ, ಅದರಲ್ಲಿ ನಮ್ಮ ಮನೆ ಇದೆ, ಅದರ ಕೆಳಗೆ ನಾನು ಆಸನದಲ್ಲೇ ಕೂತಿದ್ದೀನಿ ಅನ್ನುವಂತಹ ಭಾವನೆಯಿಂದ ಆ ಶ್ರದ್ಧಾಭಕ್ತಿಯಿಂದ ಅವರಲ್ಲಿ ಪ್ರಾರ್ಥನೆ ಮಾಡಬೇಕು. ಶಕ್ತ್ಯಾಧಾರಂ ಅಕೂಪಾರಾಂ ತದಾಧಾರಂ ಫಣೀಶ್ವರಂ ತನ್ಮೂರ್ಧ್ನಿ ಸಂಸ್ಥಿತಾಂ ಗಾಂ ಚ ಸ್ಮೃತ್ವಾ ತಾಂ ಪ್ರಾರ್ಥಯೇತ್ ಮುನಿಃ. ಆ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡೋವಂಥದ್ದು ಎನ್ನನುನ್ನಿಹಿ ಅಂತ ಹೇಳ್ತಾರೆ. ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡಿ ಅವರೆಲ್ಲರೂ ನನ್ನನ್ನು ಹೊತ್ತು ನನಗೆ ಧರ್ಮ ಸಾಧನೆಯನ್ನು ಮಾಡಲಿಕ್ಕೆ ಬೇಕಾಗಿರುವಂಥ ಎಲ್ಲ ಕರ್ಮಗಳನ್ನು ಮಾಡಿಸ್ಲಿ ಅಂತ ಪ್ರಾರ್ಥನೆಯನ್ನು ಮಾಡಬೇಕು. ಇನ್ನು ಮುಂದಿನ ವಿಭಾಗ ಇದೆ, ಭೂತೋಚ್ಚಾಟನೆ ಆದಮೇಲೆ ಗಾಯತ್ರಿ ಜಪ ಮುಂದಿನ ವಿಭಾಗ ಇದೆ. ಅದನ್ನು ಮುಂದಿನ ವಾರ ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಹರಿ ಓಂ ಶ್ರೀಕೃಷ್ಣ ಅರ್ಪಣಮಸ್ತು.